ಎಷ್ಟ್ ಮೀನ್ ಹಿಡಿದ್ರಿ? 2 ಅಣ್ಣ ಬರ್ತೈತ ಅಣ್ಣ? ಓ ಅಣ್ಣಂಗ್ ಮೀನ್ ಸಿಕ್ತು. ಇಲ್ಲಿ ಅಣ್ಣ ಅಷ್ಟು ದೂರ ಹಾಕಿದಿರಾ ವೈರು? ಅರ್ಧ ಕಿಲೋಮೀಟರ್ ಮುಂದೆ ಹೋಗ್ತದೆ. ಅರ್ಧ ಕಿಲೋಮೀಟ್ರು ಮೀನೇ ಸಿಕ್ಕಿದೆ ಅಣ್ಣಂಗೆ. ಇಲ್ಲಿಗ್ ಬಂದು ಕೆಳಗ್ ಬಿದ್ಬಿಡ್ತಲ್ಲ ಅಣ್ಣ. ಗಾಳ ಹಾಕಿದ್ರು, ಒಂದು ಮೀನ್ ಬಂತು, ಆ ಬಂಡೆಗೆ ವಾಪಸ್ ಸಿಗಾಕೊಂಡು ಕೆಳಗ್ ಬಿದ್ಬಿಡ್ತು. ಕೈಗೆ ಬಂದೆ ತುತ್ತು, ಬಾಯಿಗೆ ಬರ್ಲಿಲ್ಲ. ನೋಡಿ ಇಲ್ಲಿ ಬಣಗು ಮೀನುಗಳು ಇಟ್ಟವ್ರೆ. ಗಾಯ್ಸ್ ಹೆಂಗ್ ಕಾಣ್ತಾ ಇದೆ ಅಂದ್ರೆ ವ್ಯೂ ಮಾತ್ರ. ಇಲ್ಲಿ ಬಂಡೆ ಜೊತೆಗೆ ಸಮುದ್ರ, ಇಲ್ಲಿ ಬಂಡೆ ಮೇಲೆ ಪಾಚಿ ಕಟ್ಬಿಡಿದೆ. ಅಪ್ಪಳಿಸುತ್ತ. ಅಣ್ಣ ನೀವೆಷ್ಟು ಮೀನ್ ಹಿಡಿದ್ರಿ? 16, 3, 19 ಮೀನ್ ಹಿಡಿದ್ರ ಅಣ್ಣ? ಅಯ್ಯೋ, ಎಷ್ಟೊತ್ತಿಂದ ಹಿಡಿದ್ರಿ ಅಣ್ಣ ಮೀನ್? 1 ಗಂಟೆಲಿ ಇಷ್ಟು ಮೀನ್ ಹಿಡಿದ್ರ? ಅಯ್ಯೋ, ಗಾಳಕ್ಕೆ ಹಾಕಕ್ಕಾಯ್ತು. ಇದು ಸೀಗಡಿನ ಅಣ್ಣ? ಇದು ಸೀಗಡಿ ಮೀನುಗಳು ಗಾಳಕ್ಕೆ ಹಾಕಕ್ಕೆ ಪ್ಯಾಕೆಟ್ ಅಲ್ಲಿ ತಂದವ್ರೆ. ಇದನ್ನ ತಂದ್ಬಿಟ್ಟು ಇಷ್ಟು ಮೀನುಗಳು ಹಿಡ್ದವ್ರೆ. ಇನ್ನು ಗಾಳ ಹಾಕ್ತಾನೆ ಅವ್ರೆ ಇಬ್ರು ಅಣ್ಣಂದ್ರು. ಓಕು, ಇನ್ನೊಂದ್ ಮೀನ್ ಸಿಕ್ತು ಅಣ್ಣಂಗೆ. ಇದ್ಯಾವ ಮೀನಣ್ಣ? ಇದು ಬಣಗನಾ? ಅಯ್ಯೋ, ದೊಡ್ಡದೈತೆ ಸ್ವಲ್ಪ ಅದೆಲ್ಲದಕ್ಕಿಂತ. ಇದ್ರಲ್ಲಿ ಏನ್ ಮಾಡ್ತೀರಣ್ಣ? ಫ್ರೈಗ? ಅಯ್ಯೋ, ಅಣ್ಣಂಗೆ ಹಾಕಿ ಇನ್ನೂ ಒಂದ್ 30 ಸೆಕೆಂಡ್ಸ್ ಆಯ್ತಾ ಇಲ್ಲ ಅಣ್ಣಂಗೆ. ಅವಾಗ್ಲೇ ಇಷ್ಟು ಬೇಗ ಮೀನ್ ಸಿಕ್ತೈತೆ. ಅಲ್ಲಿ ಅವಣ್ಣಂಗು ಮೀನ್ ಸಿಕ್ತಂತೆ, ಎಳೀತವ್ರೆ. ನೋಡೋಣ ಈಗ. ಸಿಕ್ತಲೋ? ಅಣ್ಣ ನಾವು ಬಂದ್ಮೇಲೆ ಹಂಗ ಆಗ್ತೈತೆ ನಿಮ್ಗೆ? ಇಲ್ಲಿ ತನಕ ಬಂದ್ಬಿಟ್ಟು ಹೌದಾ ಪಾಪ. ಇಲ್ಲಿ ತನಕ ಬಂಡೆ ತನಕ ಬಂದ್ಬಿಟ್ಟು ಕೆಳಗ್ ಉರುಳ್ಕೊಂಡು ಹೋಗ್ಬಿಡ್ತಲ್ಲ. ಅಣ್ಣನ್ ಕೇಳ್ತಾ ಇದೀವಿ, ನಾವ್ ಬಂದ್ಮೇಲೆ ಹಿಂಗ ಆಗ್ತಾಣ ಅಂತಂದ್ರೆ ಇಲ್ಲ ಆ ಮೀನ್ ಏನು ಬೇಕಾಗಿಲ್ಲ ನಮ್ಗೆ ಅಂತವ್ರೆ ಪಾಪ. ಆದ್ರೂ ಒಳ್ಳೆ ಫಿಶಿಂಗ್ ಸ್ಕಿಲ್ಸ್ ಮಾತ್ರ ಇದು. ಹಿಂಗೆ ತೆಗೆದ್ಬಿಟ್ಟು ಎಸಿತಾರೆ, ಆಮೇಲೆ ಆ ಸೀಗಡಿ ತಿನ್ನಕ್ಕೆ ಮೀನ್ ಬರುತ್ತೆ, ಸಿಗಾಕಳುತ್ತೆ ಅದ್ರ ಬಾಯಿ. ಅಣ್ಣ ಹಿಡ್ಕೊಂಡು ಎಳಿತಾರೆ. ಇದು ಎಸಿತವ್ರಿಗೆ ಎಳಿತಾವ. ದೂರಕ್ಕೆ ಹೋಗುತ್ತೆ ಅದು ಆಕ್ಚುಲಿ. ಗಾಯ್ಸ್ ಎಲ್ಲೋಯ್ತು ಅಂತ ಕಾಣ್ಲಿಲ್ಲ ನಂಗೆ. ಕಟ್ಟವ್ರು ನೋಡಿ, ಇಲ್ಲಿ ಕಟ್ಟವ್ರೆ. ಇವಾಗ ಮೀನ್ ಸಿಕ್ಕಿದಾಗ ಸ್ವಲ್ಪ ಟೈಟ್ ಆಗುತ್ತೆ ಗಾಳ, ಅವಾಗ ವಾಪಸ್ ಎಳೆದ್ಬಿಡ್ತಾರೆ. ಇನ್ನ ಮೀನನ್ನ ಎಂತ ವ್ಯೂವಲ್ಲಿ ಕುತ್ಕೊಂಡು ಹಿಡಿತಾವ್ರೆ ಅಂದ್ರೆ ನೋಡಿ. ಅಯ್ಯೋ, ಇವು ಅಲೆಗಳೆಲ್ಲ ಹಿಂಗ್ ಹೊಡಿತೈತಲ್ಲ, ಸಿಕ್ತೈತೆ. ಇಷ್ಟೊಂದು ಮೀನ್ ಸಿಕ್ಕೈತೆ. 1 ಅವರ್ ಆಗೈತೆ ಅಂತ ಅಷ್ಟೇ ಬಂದವರು. 1 ಅವರ್ಗೆ ಆ ಕಡೆಯವರು ಅಣ್ಣ 29 ಮೀನ್ ಹಿಡ್ದವ್ರೆ. ಹಲೋ ಗೈಸ್, ಇಲ್ಲಿ ಬೋಟ್ ನಿಂತಿದೆ. ಇದು ಆಕ್ಚುಲಿ ಗ್ಯಾರೇಜ್. ಇದು ದೊಡ್ಡ ಬೋಟು, ಮೀನುಗಾರರ ಬೋಟು. ಬನ್ನಿ ತಾಣ. ಹೋಯ್ತೈತ್ ಕೂಡ ಬೋಟು. ದಾರ ಕಟ್ಟವ್ರೆ, ಧೈರ್ಯವಾಗಿ ಹತ್ಬಿಡು. ಗಾಯ್ಸ್ ಇಲ್ಲಿ ಮೇಲಕ್ಕೆ ಬಂದ್ಬಿಟ್ಟೆ. ಆರಾಮಾಗಿ ಹತ್ಬಿಡು. ಮೊಬೈಲ್ನ ಒಳಗಿಡ್ಕೋ ಅಷ್ಟೇ. ಯಸ್, ಇಲ್ಲಿ ದುರ್ಗಾ ಪರಮೇಶ್ವರಿ. ನಾವೆಲ್ಲ ವೆಹಿಕಲ್ಗಳು ತಗೊಂಡ್ರೆ ಹಾಕ್ತಿವಲ್ಲ ಹೆಸರುಗಳನ್ನ, ಅದೇ ತರ ಇವರು ಬೋಟ್ಗೂ ಹಾಕ್ಸ್ಕೊಂಡಿದ್ದಾರೆ. ಶ್ರೀ ಜಗದಂಬ, ಶ್ರೀ ಗಜಾನನ, ಶ್ರೀ ಮಂಜುನಾಥ. ಇದ್ರ ಒಳಗಡೆ ಸ್ಟೋರೇಜು, ಒಳಗಡೆ ಫುಲ್ ಮೀನುಗಳು ತುಂಬಸಕ್ಕೆ ಈ ಸಿಲಿಂಡ್ರುಗಳೆಲ್ಲ ಇಟ್ಟವ್ರೆ. ಈ ಬೋಟ್ ಅವ್ರು ಮೀನ್ ಹಿಡಿಯಕ್ಕೆ ಯಾವಾಗ ಹೋಯ್ತಾರೆ ಅಂತ ಕೇಳ್ಕೊಂಡ್ರೆ ನಾವು ಹೋಗ್ಬೋದು. ಆದ್ರೆ ಇವಾಗ ಮಾನ್ಸೂನ್ ಇರೋದ್ರಿಂದ ಗೌರ್ಮೆಂಟ್ ಇಂದಾನೆ ಬ್ಯಾನ್ ಮಾಡಿದ್ದಾರೆ. ಯಾರು ಮೀನ್ ಹಿಡಿಯಕ್ಕೆ ಹೋಗಂಗಿಲ್ಲ. ಮಳೆ ನಿಂತ ಮೇಲೆ ಹೋಗ್ಬೋದು. ಹೆಂಗ್ ಕಾಣ್ತಾ ಇದೆ ವ್ಯೂ. ಕಡೆಗೆ ಹೋದ್ರೆ ದಡ್ರಿ ಲೈಟ್ ಹೌಸ್ ಇದೆ. ಎಷ್ಟೊಂದು ಬೋಟ್ಗಳು ನಿಂತಿದೆ. ಹೋಗ್ತೈತೆ. ಎಲ್ಲದಕ್ಕೂ ಇಂಡಿಯನ್ ಫ್ಲಾಗ್ಗಳು ಇಟ್ಟವ್ರೆ ಅಲ್ಲಿ. ಕೇಳೋಣ, ಬೋಟ್ ಹೋಗ್ತಾ ಇದೆ ಅಂತಂದ್ರೆ ಅಣ್ಣ ನಮ್ನು ಹತ್ತಿಸ್ಕೊಳ್ಳಿ ಅಣ್ಣ ಚೂರು.
ಕೇಳೋಣ ನೋಡಿ. ಇಲ್ಲಿ ಆಕ್ಚುಲಿ ಅಲೆಗಳಿಲ್ಲ, ಇದು ಸಮುದ್ರದ ಬ್ಯಾಕ್ ವಾಟರ್ಸ್, ಅದಕ್ಕೆ ಅಲೆಗಳು ಇಲ್ಲ. ಆ ಬೆಟ್ಟ ದಾಟಿದ್ರೆ ಅಲೆಗಳು, ಸಮುದ್ರ ಸ್ಟಾರ್ಟ್. ಇಲ್ಲೇ ಇಂಜಿನ್ ಅಲ್ಲೇ ಓಡಿಸೋದು. ಒಳಗಡೆ ಇರುತ್ತೆ. ಸ್ಟೇರಿಂಗು ಒಳಗಡೆ ಕಾಣ್ತಾ ಇದೆ ಅಣ್ಣ. ಇದಕ್ಕೆ ಕೀನೇ ಇಲ್ವಲ್ಲ, ದೊಡ್ಡ ಬೋಟ್ ಇದು, ಇದ್ರ ಓನರೇ ಇಲ್ಲ. ಸೊ ಇದ್ರ ಒಳಗಡೆ ಫುಲ್ ಕಂಟೈನರ್ಸ್ಗಳಿದೆ. ಆ್ಯಕ್ಚುಲಿ ಫಿಶ್ಗಳನ್ನ ಹಿಡಿದ್ಮೇಲೆ ಇದ್ರ ಒಳಗಡೆ ಹಾಕ್ಬಿಟ್ಟು ಕಂಟೈನರ್ಸ್ಗಳಿರುತ್ತೆ, ಅಲ್ಲೆಲ್ಲ ಐಸ್ಗಳನ್ನ ಇಟ್ಕೊಂಡಿರ್ತಾರೆ, ಅದ್ರೊಳಗಡೆ ಹಾಕ್ಬಿಟ್ಟು ಸ್ಟೋರ್ ಮಾಡ್ಬಿಟ್ಟು ಮತ್ತೆ ಸಮುದ್ರದಿಂದ ತಗೊಬಂದು ದಡದಲ್ಲಿ ನಿಲ್ಲಿಸ್ಕೊಂಡು ಮಾರ್ತಾರೆ. ಬಾಂಗಡ ಫುಲ್ ತುಂಬಿಸ್ಬಿಡವ್ರೆ.